ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ನಂಗೆ ಸುಮಾರು ಒಂದು 10-12 ವರ್ಷ ಇದ್ದಾಗಿಂದ ಪ್ರತಿದಿನ ಕನಸು ಕಾಣ್ಕೊಂಡೇ ಬಂದಿದ್ದೀನಿ, ನಂದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಅದರಲ್ಲಿ ನನಗಿಷ್ಟ ಆಗೋಂಥ ಸಿನಿಮಾಗಳು ಮಾಡಬೇಕು ಅಂತ. ಮೊದಲನೇ ಸಿನಿಮಾದಲ್ಲೇ ಇಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೀರೋ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ. ನಾನು ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ಅವ್ರ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ನನ್ನ ಸಿನಿಮಾನ ಇಷ್ಟಪಡೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವ್ರು ಮಾಡಿರೋ ಸಿನಿಮಾಗಳು. ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ನಿಮ್ಮ ಜೊತೆ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಲೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ ಅಮ್ಮ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿತ್ತು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ಲಾಗಿ ವಿಶ್ ಮಾಡ್ತೀನಿ. ಇನ್ನು ನಮ್ಮ ಸಿನಿಮಾ ಫೀಮೇಲ್ ಲೀಡಾಗಿ ಪ್ರಿಯಾಂಕಾ ಮೋಹನ್ ಇದ್ದಾರೆ, ಆ್ಯಂಡ್ ಅದರ್ ಟೆರಿಫಿಕ್ ಪರ್ಫಾರ್ಮರ್. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 90 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಏನು ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನಿಸುತ್ತೆ ಅವರು, ಬಿಕಾಸ್ ಅವರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ಬರೂ ಸೇರಿಸಿ ಒಂದು ಸಿನಿಮಾ ಮಾಡಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು, ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆನೇ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲಾಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ದು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ, ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟಾಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡಬೇಕಂದಾಗೆಲ್ಲ ಬೈದು ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ಇದು ನನ್ನ 19ನೇ ಸಿನಿಮಾ. ಪ್ರತಿ ಸಿನಿಮಾಲೂ ಯಾವಾಗಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ, ಯಾವತ್ತಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಈ ಸಲ ಆಯಿತು. ಆದರೆ ನಮಗೆ ಶುರುವಾಗಿದ್ದ ಜರ್ನಿ ಮಧ್ಯದಲ್ಲಿ ಒಂದು ಸಲ ನಿಂತೋಯ್ತು. ಹಾಗಾಗಿ ಮತ್ತಿನ್ಯಾವಾಗಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಸರ್. ಇಟ್ಸ್ ಅ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ, ಅಣ್ಣನ ಫಸ್ಟ್ ಟೈಮು ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ, ಇನ್ನೇನು ಆಗ್ತಿದೆ ಅಂದೊಂದೊಂದೊಂದು ಏನೇನೋ ಅಡ್ಗಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು.
ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ ಸುಮಾರು ಟಂಗ್ ಇನ್ ದಿ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗೆ ನೋಡಿದೆ, ಹೇಮಂತ್ ಓದೋದು ಹಾಗೆ ಕಣ್ಣು ಬಿಟ್ಕೊಂಡು ನೋಡಿದಾರೋ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ವಿ ವರ್ ಫ್ಲೋರ್ಡ್ ಲುಕಿಂಗ್ ಎಟ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಿತಿ ಜೊತೆ ಐ ಡೋಂಟ್ ನೋ ವಾಟ್ ಟು ಸೇ because Aditi has been more like more of a friend, confidante on set to all of us. An absolute sweetheart. Thank you so much. And ಅವರ ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೇ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲನೂ ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೆ ಒಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ರಿಗೆ ಹಿಡಿದಿರಬೇಕು ಯಾವಾಗಲೂ, ಇಲ್ಲಾಂದರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖಿಗೆ. ಈ ಥರ ಒಂದು ಅದ್ಭುತವಾದ ಕನಸನ್ನು ನಮ್ಮ ಕನಸನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಅಂದರೆ ಹಿ ಹಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗುವು, ಒಂದು ಮಾತುಕತೆ ಆಗುವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುನ ಎಲ್ಲೋ ಹಿಂಗೆ ಬಿಟ್ಟರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೋ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ಆ್ಯಂಡ್ ದೆನ್ ವಿಶ್ವಾಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅಂದ್ಕೊಂಡು ಆಗಿರಲಿಲ್ಲ. 1-2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡ್ ಆದ ಒಂದು ಸಿನಿಮಾ ಇವಾಗಲೇ ನಮಗೆ ಸಿಕ್ಕಿದ್ದು. ಈ ಸಿನಿಮಾದ ಪ್ರಪಂಚ ನೀವು ನೋಡಿದ್ದೀರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾಲು ಇವಂದು. ಭಾಳ ಅದ್ಭುತವಾದ ಸೆಟ್ಸನ್ನು ಹಾಕಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರೂ ಆ ಪ್ರಪಂಚನ ನಾವು ಕಲ್ಪಿಸ್ಕೋಬಹುದೇ ಹೊರತು ಆ ಕಲ್ಪನೆಗೆ ಒಂದು ರೂಪ ಕೊಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಆ ರೂಪನ ವಿಶ್ವಾಸ ಕಟ್ಕೊಟ್ಟಿದ್ದಾನೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ವಿಶು. ಜೊತೆಗೆ ನಮ್ಮ ಈ ಥರ ನೀವೊಂದು ರೆಟ್ರೋ ಸ್ಟೈಲ್ ಸಿನಿಮಾ ಮಾಡುವಾಗ ಜನರನ್ನ ನಂಬಿಸ್ಬೇಕು ಅಂತಂದಾಗ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಅದೇ ಥರ ಆಗಬೇಕಾಗತ್ತೆ, ಸೆಟ್ ಡಿಸೈನ್ ಹಾಗೆ ಆಗಬೇಕಾಗತ್ತೆ, ಪ್ರಾಪಿಂಗ್ ಹಾಗೆ ಆಗಬೇಕಾಗತ್ತೆ, ಅದೇ ಥರ ಡೈಲಾಗ್ ಬರೆದಿರಬೇಕಾಗತ್ತೆ, ಅದೇ ಥರ ಬ್ಲಾಕಿಂಗ್ ಆಗಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಪ್ರತಿಯೊಬ್ಬರನ್ನು ಅಷ್ಟೇ ಅದ್ಭುತವಾಗಿ ಆ ಸ್ಟೈಲಿಗೆ ನಂಬಿಸೋ ಹಾಗೆ ಅವ್ರನ್ನ ಸ್ಟೈಲು ಮಾಡಬೇಕಾಗತ್ತೆ, ಆ ಕಾಲವನ್ನು ನಂಬಿಸೋ ಹಾಗೆ. ಅದನ್ನು ಇಂಚರ ಸುರೇಶ್ ಮತ್ತು ಅವ್ರ ತಂಡ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಚರ. ಐ ಥಿಂಕ್ ನನಗೆ ಇನ್ನೇನಿಲ್ಲ ವಿಶೇಷವಾಗಿ ಹೇಳೋದಕ್ಕೆ. ಸಿನಿಮಾ ನೋಡಿ, ಟೀಸರ್ ನನಗೆ ಹೇಮಂತ್ ಅವ್ರು ಫಸ್ಟ್ ಕಟ್ ಕಳಿಸಿದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಈ ಅಪ್ಪ ಏನು ಬೋಮಟ ಮಾಡಿದ್ದೀವಲ್ಲ ಅಂತ ನಂಬೆನ್ನು ನಾವೇ ತಟ್ಕೊಳ್ಳೋ ಅಂಥ ಒಂದು ಕ್ಷಣ. ಆಮೇಲೆ ಮ್ಯೂಸಿಕ್ ಎಲ್ಲ ಆದಮೇಲೆ ಇವತ್ತು ನಾವು ಕ್ಯೂಬಲ್ಲಿ ನೋಡುವಾಗ ನನಗೆ ಎಲ್ಲಿಲ್ಲದು ಉತ್ಸಾಹ, ಚರಣ್ ಏನೋ ಮಾಡಿ ಬಿಸಾಕಿರ್ತಾರೆ ಇವತ್ತು ಅಂತ. ಅದನ್ನು ನೋಡಿದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಚರಣ್. ಅಂದರೆ ವಿಜುವಲ್ಸ್ ಎಷ್ಟೇ ಚೆನ್ನಾಗಿರಲಿ, ಏನೇ ಇರಲಿ, ಭಾಳ ಸ್ಪೀಡಾಗಿ ಆ ಭಾವನೆಯನ್ನು ತಲುಪಿಸೋದು ಸಂಗೀತ ಮಾತ್ರ ಅಂತ ನಾನು ನಂಬಿದ್ದೀನಿ. ಅದು ಭಾಳ ಆಳಕ್ಕೆ ಮುಟ್ಟತ್ತೆ. ಸೊ ಹಾಗಾಗಿ ಅದರಲ್ಲಿ ನಮಗೆ ಚರಣ್ ಎತ್ತಿದ ಕೈ. ಥ್ಯಾಂಕ್ ಯು ಸೋ ಮಚ್. ಇದಾದಮೇಲೆ ಏನು ಹೇಳಿ, ನಂದು ಹೇಮಂತದೊಂದು 9 ವರ್ಷದ ಜರ್ನಿ. ವಿಚಿತ್ರವಾದ ಲವ್ ಸ್ಟೋರಿ ನಂದು ಹೇಮಂತದು. ಅದು ಸತತವಾಗಿ ನಡೀತಾನೆ ಇದೆ. ಆ್ಯಂಡ್ ಪ್ರತಿದಿನ ನನಗೆ ಭಾಳ ಖುಷಿಯಾಗೋದು, ಪ್ರತಿದಿನ ಹೇಮಂತ್ ಜೊತೆ ಕೆಲಸ ಮಾಡುವಾಗ ಅದೊಂದು ನಿಜವಾದ ಅರ್ಥದಲ್ಲಿ ಹೊಸ ದಿನ. ಎವ್ರಿ ಡೇ ಒಂದು ಹೊಸ ಐಡಿಯಾ ಅಲ್ಲಿ ಫಾರ್ಮ್ ಆಗೋದನ್ನು ನೋಡ್ತಾ ಇದ್ದೀವಿ. ಎವ್ರಿ ಡೇ ಒಂದು ಹೊಸ ಆಲೋಚನೆಯನ್ನು ಕಾಣಿಸ್ತಾ ಇದೆ. ಪ್ರತಿದಿನ ನಾವೊಂದು ಶೂಟ್ ಮಾಡುವಾಗ ಇದನ್ನು ನಿನ್ನೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ಇದೆ. ಸೊ ಇವೆಲ್ಲವನ್ನು ಒಟ್ಟಾಗಿ ತೂಗಿಸ್ಕೊಂಡು ಇಡೀ ಸೆಟ್ಟನ್ನು, ಇಷ್ಟು ದೊಡ್ಡ ಪ್ರಪಂಚನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಹೇಮಂತ್. ನಮ್ಮ ಎಲ್ಲರ ಭಾರವನ್ನು ಹೊರ್ತಾ ಇರೋದು ಹೇಮಂತ್. ಸೊ ಥ್ಯಾಂಕ್ ಯು ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ.
ತುಂಬ ಧನ್ಯವಾದಗಳು ಈ ಇವೆಂಟ್ಗೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಹೇಮಂತ್ ರಾವ್ ಆ್ಯಂಡ್ ಟೀಮ್ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದು ನಂಗೆ ತುಂಬ ಹೆಮ್ಮೆ. ಥ್ಯಾಂಕ್ ಯು ಹೇಮಂತ್. ಈ ಚಿತ್ರ ತುಂಬ ಸ್ಪೆಷಲ್ ಏನಕ್ಕಂತ ಹೇಳಿದ್ರೆ, ನನಗೆ ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಒಂದು ಮರು ಅವಕಾಶ ಸಿಕ್ಕಿದೆ. ಧನಂಜಯ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಿಯಾಂಕಾ ಮೋಹನ್ ಮ್ಯಾಮ್, ಅದಿತಿ ಮ್ಯಾಮ್, ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ಅದ್ವೈತ್, ವಿಶ್ವಾಸ್, ಇಂಚರ. So I'm very, very lucky to be part of this wonderful team, and I consider very fortunate. And sir, ನಮ್ಮ producer Vaishak sir, your passion towards cinema is very inspiring ನನಗೆ, and I'm very lucky to have you as a producer. Thank you so much, sir. And thank you ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್ ಚರಣ್ ರಾಜ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಿನದಾಗಿ ತಮಿಳುನಾಡು ಸ್ಟೇಟ್ ಅವಾರ್ಡನ್ನು ಪಡೆದಿರುವಂತಹ ಅಮೇಝಿಂಗ್ ಟ್ಯಾಲೆಂಟೆಡ್ ನಟಿಯವರು ಅರುವಿ ಸಿನಿಮಾದ ಮೂಲಕ ಎಲ್ಲ ಭಾಷೆಗಳ ಪ್ರೇಕ್ಷಕರನ್ನು ಒಂದು ರೀತಿ ಹಿಡಿತಕ್ಕೆ ತೊಗೊಂಡ್ಬಿಟ್ರು ಅಂತ ಅನಿಸುತ್ತೆ. ಬಹಳಷ್ಟು ಪ್ರತಿಭಾನ್ವಿತೆ, ಅಷ್ಟೇ ಅಲ್ಲ ಯಾವುದೇ ಪಾತ್ರವನ್ನು ಕೊಟ್ಟರು ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಕೂಡ ಹೌದು. ನಾವು ಐ ರಿಕ್ವೆಸ್ಟ್ Aditi Balan ma'am to say few words about our movie, and once again welcome to Nama Karnataka. A warm welcome to you to Sandalwood ma'am. Ellargu namaskara. Sit down. Okay. First of all, I have to speak about the producer, because every time I'm on set, I can see this little child waiting to see how the project is going to come, and that's Vishwas. Dr. Vaishak, sorry, I'm so sorry, I'm nervous. So, it's amazing to see him on set. Every day he'll be there watching what's happening, and thank you for having me on this project. I'm a huge fan of Hemant's work. Like, I cannot explain how big a fan I am. And the combination of Advait, Hemant, and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo, and I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I am like, can I take this home? Can I take this home? She's done an amazing job, and like everyone said, I think it's every department and every team has put in so much work, and yeah, I hope you all come to the theatre and watch the film, please. Thank you so much. Thank you ma'am, thank you so much once again. ಆಪರೇಷನ್ ಡ್ರೀಮ್ ಥಿಯೇಟರ್ ಬಹಳಷ್ಟು ವಿಷಯಗಳಲ್ಲಿ ವಿಶೇಷತೆಗಳನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಒಂದು, ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 20 ಸೆಟ್ಗಳನ್ನು ಹಾಕಲಾಗಿತ್ತು. ಒಂದು ವಿಂಟೇಜ್ ಎರಾವನ್ನು ನಮ್ಮ ಕಣ್ಮುಂದೆ ತರಬೇಕು, ಹೊಸ ಪ್ರಪಂಚಕ್ಕೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು ಅಂದರೆ ಅದರ ಹಿಂದೆ ಇರುವಂತಹ ಪರಿಶ್ರಮವನ್ನು ಖಂಡಿತ ನಾವು ಗುರುತಿಸಲೇಬೇಕು. ಇದೀಗ ಈ ಜರ್ನಿಯ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಆರ್ಟ್ ಡೈರೆಕ್ಟರ್, ನಮ್ಮ ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು 1.5-2 ವರ್ಷದ ಮುಂಚೆ ಹೇಮಂತ್ ಈ ಒಂದು ಪ್ರಾಜೆಕ್ಟನ್ನು ಡಿಸ್ಕಸ್ ಮಾಡೋಕ್ಕೆ ಫಸ್ಟು ಮೀಟ್ ಮಾಡಿದಾಗ
ಇದು ಒಂದು ಸ್ಪೈ ಥ್ರಿಲ್ಲರ್ ಸ್ಪೇಸಲ್ಲಿರುತ್ತೆ ಅಂತ ನರೇಟ್ ಮಾಡಿದರು. ಅಂದರೆ ಓವರಾಲಾಗಿ ಈ ಸ್ಪೇಸ್ಗಳು ಯಾವ ಥರ ಇರುತ್ತೆ, ಯಾವ ಥರ ಜಾಗಗಳು ಕಟ್ತೀವಿ, ಈ ಥರದ್ದೇ ಡಿಸ್ಕಷನ್ ಮಾಡ್ತಾ ಇಡೀ ಸಿನಿಮಾನ ಕಾನ್ಸೆಪ್ಷಲೈಸ್ ಮಾಡ್ತಾ ಹೋದ್ನಿ. ಬಟ್ ಈ ಸಿನಿಮಾ ಬೆಳೀತಾ ಇದರ ಅಗಾಧತೆಯೂ ತುಂಬ ದೊಡ್ಡದಾಗಿ ಬೆಳೀತಾ ಹೋಯಿತು. ಅಂದರೆ ಅದರ ಸ್ಕೇಲ್ ಏನಿದೆ, ಡೀಟೇಲ್ ಏನಿದೆ, ತುಂಬ ದೊಡ್ಡದಾಗಿದೆ. ಸೊ ಸುಮಾರು 21 ಅವ್ರು ಹೇಳಿದ್ಮೇಲೆ ನಮ್ಗೆ ಲೆಕ್ಕ ಸಿಕ್ತು, ಅಲ್ಲಿವರೆಗೆ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಆ್ಯಕ್ಚುಲಿ. ಅಷ್ಟು ಎನಾರ್ಮಸ್ ಆಗಿ ಸೆಟ್ಗಳನ್ನ ಕಟ್ಟಿದ್ದೀವಿ. ಅಂದರೆ ಸ್ಕೇಲ್ ಆಗಲಿ, ಡೀಟೇಲ್ ಆಗಲಿ ತುಂಬ ಪ್ರಯತ್ನ ಮಾಡಿ, ತುಂಬ ಎಫರ್ಟ್ ಹಾಕಿ ಅದನ್ನು ಕಟ್ಟಿದ್ದೀವಿ. ಅದಕ್ಕೆ ಈ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಹೇಮಂತ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ನಿರ್ಮಾಪಕರಾದ ವೈಶಾಖ್. ಅಂದರೆ ಎಲ್ಲ ಪ್ರೊಡ್ಯೂಸರ್ಗಳು ಯೂಶಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಸಿನಿಮಾ ಅಥವಾ ಒಂದು ಸೆಟ್ಟಿಗೆ ಎಷ್ಟು ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅನ್ನೋ ಕುತೂಹಲ ಒಂದಿದ್ದರೆ, ಇನ್ನೊಂದು ಥರದ ಕುತೂಹಲ ಏನಂದರೆ ಏನು ಮಾಡ್ತಾರೆ, ಹೇಗೆ ಕಟ್ತಾರೆ, ಇದೇನೋ ನಿರ್ದೇಶಕರು ಹೇಳೋದ್ರು ಇದನ್ನು ಹೇಗೆ ಮಾಡ್ತಾರೆ, ಈ ಒಂದು ಕ್ಯೂರಿಯಾಸಿಟಿ ಇರೋ ಪ್ರೊಡ್ಯೂಸರ್ಗಳು ಭಾಳ ಕಮ್ಮಿ. ಬಟ್ ಆ ವಿಷಯದಲ್ಲಿ ವೈಶಾಖ್ ಯೂಶಲಿ ನಾವು ರಿಹರ್ಸಲ್ ಮಾಡ್ಬೇಕಾರಾಗಲಿ ಅಥವಾ ಶೂಟ್ ದಿನ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಮುಂದಿನ ದಿನ ಬರೋದಾಗಲಿ, ಅದರಲ್ಲಿ ಇನ್ವಾಲ್ವ್ ಆಗೋದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಇತ್ತು. ಆ್ಯಂಡ್ ಅವರ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ವೈಶಾಖ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಈ ನಾವು ಮಾಡಿರೋ ಪ್ರಪಂಚ, ನಾವು ಕಟ್ಟಿರೋ ಜಾಗಗಳನ್ನ ತೋರಿಸೋದ್ರಲ್ಲಿ ನನ್ನ ಗೆಳೆಯ ಪ್ಲಸ್ ಸಹೋದ್ಯೋಗಿ ಅದ್ವೈತವನ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾವು ಜಾಗನ ಎಷ್ಟು ಕಟ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಟ್ಟಿರೋ ಜಾಗನ ಎಷ್ಟು ದೊಡ್ಡದಾಗಿ ತೋರಿಸ್ತೀವಿ ಅಥವಾ ಕಟ್ಟಿರೋ ಸ್ಪೇಸ್ಗಳನ್ನ ಎಷ್ಟು ವಿಭಿನ್ನವಾಗಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾವು ಕಟ್ಟಿರೋ ವಿಸ್ತಾರತೆನ ಇನ್ನೂ ವಿಸ್ತಾರವಾಗಿ ತೋರಿಸಿ ಅದರಲ್ಲಿರೋ ಇನ್ನೂ ಗ್ರ್ಯಾಂಡ್ಯೂರ್ ಆಗಿ ತೋರಿಸೋದ್ರಲ್ಲಿ ಅದ್ವೈತ ಅವರ ಭಾಗ ತುಂಬ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ ಫಾರ್ ದ ಫಿಲ್ಮ್. ಆ್ಯಂಡ್ ಸ್ಪೆಷಲಿ ಲೈಕ್ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅಣ್ಣ. ನೆಕ್ಸ್ಟು ಧನುಷ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ. ಬಟ್ ಇದೊಂದು ಭಾಳ ವಿಶಿಷ್ಟವಾಗಿರೋ ಸಿನಿಮಾ. ಇದರ ಸ್ಕೇಲು ಎಲ್ಲವೂ ಬೇರೆ ಥರ ಇದೆ. ಮತ್ತು ಧನುಷ್ ಸರ್ ಅಭಿನಯನೂ ತುಂಬ ಬೇರೆ ಥರನೇ ಇದೆ. ಸೊ ಡೆಫಿನೆಟ್ಲಿ ಅವ್ರದ್ದು ಇಟ್ ವಿಲ್ ಬಿ ಲೈಕ್ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಫಿಲಮ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲಮ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ಅದಿತಿ ಮ್ಯಾಮ್ ಥ್ಯಾಂಕ್ ಯು, ಚರಣ್ ರಾಜ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಅದ್ವೈತ್ ತುಂಬ ಚೆನ್ನಾಗಿ ಮಾತಾಡಿದ್ರು. ನನ್ನ ತುಂಬ ಒಂದು 14-15 ವರ್ಷದ ಹಿಂದೆ ನಾನು ಮೊದಲನೇ ಸಿನಿಮಾ ಮಾಡೋಕ್ಕೆ ಹೊರಟಾಗ ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರು ಇರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿ ಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂಥ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದ್ವೈತ್ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ. ಅವ್ರು ಇಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡೋ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆ ಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ
ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನವೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫೆಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ಬರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ. ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ದರೆ ಹೇಳಿ. ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ಎಸ್ ಸರ್. ಧನು ಬಗ್ಗೆ ಒಂದು ಮಾತು ಹೇಳಬೇಕಾಗಿತ್ತು. ಸಾರಿ. ನಾನು ಕತೆ ಬರೆದಾಗ ಫಸ್ಟು ಧನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಧನು ಅವ್ರ ಕೆರಿಯರ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಸಮಥಿಂಗ್ ಅವ್ರದ್ದು ಯಾವ್ದಾರು ಅದು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಧನು ಹೇಗೆ ಅಂದರೆ ನಾನು ಅವ್ರು ಎಷ್ಟು ಕಡೆ ಅವರನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸುಮಾರು ಕಡೆ ಅದು ತುಂಬ ಎದ್ದು ಕಾಣಿಸುತ್ತೆ ತೆರೆ ಮೇಲೆ. ಸುಮಾರು ಕಡೆ ಅವ್ರ ಶ್ರಮ ನನಗೆ ಕಾಣಿಸ್ತಾ ಇತ್ತು ಆ್ಯಸ್ ಎ ಫಿಲ್ಮ್ ಮೇಕರ್. ಬಟ್ ಅದು ಕರೆಕ್ಟಾಗಿ ಅಂದರೆ ಇದು ಆಡಿಯನ್ಸಿಗೆ ತಲುಪಲಿಲ್ವಲ್ಲ ಅಂತ ಒಂದು 2-3 ಕಡೆ ಅನಿಸಿದೆ ಅಂತ. ಅಂದರೆ ಕಲೆ ಮೇಲೆ ಅಷ್ಟು ಆಸಕ್ತಿ ಇರೋರು, ಅಷ್ಟು ಒಂದು ಇನ್ನಸೆಂಟ್ ಮೈಂಡ್ ಇರೋರು ಆ್ಯಂಡ್ ಹಾರ್ಟ್ ಇರೋರು ತುಂಬ ನೋಡಿದ್ದಾರೆ ಇಂಡಸ್ಟ್ರೀಲಿ, ಎಲ್ಲ ಏರುಪೇರು ನೋಡಿದ್ದಾರೆ. ಆದರೂ ಅವರಲ್ಲಿ ಒಂದು ಆ ಮುಗ್ಧತೆ ಇನ್ನೂ ಇದೆ. ಅದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದು ನಮಗೆ ಸಿಕ್ಕಿರೋದು ತುಂಬ ನನ್ನ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಡಿಂಗ್ ಸೋ ಮಚ್ ಎವ್ರಿ ಡೇ ಆನ್ ಸೆಟ್. ಥ್ಯಾಂಕ್ ಯು. ಸೇಮ್ ಗೋಸ್ ಟು ಪ್ರಿಯಾಂಕಾ ಆ್ಯಂಡ್ ಅದಿತಿ. ಅಬ್ಸಲ್ಯೂಟ್ ಪ್ಲೆಜರ್ ಟು ಹ್ಯಾವ್ ಪ್ರಿಯಾಂಕಾ ಆನ್ ಸೆಟ್. ಸಿಕ್ಕಾಪಟ್ಟೆ ಒಳ್ಳೆ. ಅವರು ಅದ್ವೈತ್ ಹೇಳ್ದಂಗೆ ಅವ್ರು ಫಸ್ಟ್ ಡೇ ಪರ್ಫಾರ್ಮ್ ಮಾಡಿದಾಗ ನಾನು ಅದ್ವೈತ್ ನೋಡಿ ಐ ವಾಸ್ ಲೈಕ್ ಓ ಸೊ ಶೀಸ್ ಟೂ ಗುಡ್ ಅಂತ ಅವ್ರದ್ದೊಂದು ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಶೀಸ್ ಅಮೇಝಿಂಗ್. ತುಂಬ ಜೀವ ತುಂಬ್ತಾರೆ. ಬರೀ ಆ ಸ್ಪೇಸಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕಿಂತ ಜಾಸ್ತಿ ಶಿ ಗಿವ್ಸ್ ಆ್ಯಂಡ್ ಶಿ ಸೋ ಓಪನ್ ಟು ಟ್ರೈ ನ್ಯೂ ಥಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಿತಿ, ನೋ ವರ್ಡ್ಸ್ ಐ ಹ್ಯಾವ್. ಅಂದರೆ ಸೋ ಮಚ್ that I want audience to experience a performance on screen because it's so multi-layered. So yeah, thank you.